ಎಲ್ಲ ನಮ್ಮ ರೈತ ಸಂಘದ ಮುಖಂಡರುಗಳೇ, ಎಲ್ಲ ರೈತ ಬಾಂಧವರೇ, ಅಧಿಕಾರಿ ಮಿತ್ರರೇ, ಸಾರ್ವಜನಿಕ ಬಂಧು ಬಹಿರೇ, ತಮ್ಮೆಲ್ಲರಿಗೂ ಮೊಟ್ಟ ಮೊದಲೇ ತುಂಬ ನಮಸ್ಕಾರ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ನಾನು ಪತ್ರಿಕೆಯಲ್ಲೂ ನೋಡಿದೆ, ಕಳೆದ ವಾರ ರೈತರ ಮುಖಂಡರು ಮತ್ತು ಬೇರೆ ಪಕ್ಷರು ಸಹ ಇದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ರು ಸಹ ನಾನು ಪತ್ರಿಕೆಯಲ್ಲಿ ನೋಡಿದ್ದೀನಿ ಮತ್ತು ಟಿವಿಯಲ್ಲಿ ನೋಡಿದ್ದೀನಿ. ಎಲ್ಲ ವಿಷಯಗಳು ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಹ ನಾನು ಮಾಹಿತಿ ತರಿಸ್ಕೊಂಡಿದ್ದೇನೆ. ಇವತ್ತು 27ನೇ ತಾರೀಕು ನಿಮ್ಮ ಸೋಮವಾರ ಪ್ರತಿಭಟನೆ ಐತಿ ಅಂತ ಗೊತ್ತಾದ ಮೇಲೆ ನಾನು ಬೆಳಿಗ್ಗೆ ತಾವೇನು ಎಷ್ಟೊತ್ತು ಕೊಡ್ತೀವಿ ಕೇಳ್ಕೊಂಡು ನಾನು ಸಂಗೊಳ್ಳಿ ರಾಯಣ್ಣ ವೃತ್ತಕ್ಕೆ ಬಂದೆ. ಕರ್ಬಸಪ್ಪನವ್ರನ್ನ ಮಾತಾಡಿಸ್ದೆ. ಕರ್ಬಸಪ್ಪನವರು ಪ್ರೆಸ್ ಮೀಟ್ ಮಾಡಿದ್ದರಿಂದ ಕರ್ಬಸಪ್ಪನವ್ರನ್ನ ನಾನು ಕೇಳಿದೆ, ನೋಡಪ್ಪ ನಿಮ್ಮದು ನೀವು ಈಗಲೇ ಮಾತಾಡೋದು ಇಲ್ಲ, ನಮ್ಮ ಆತ್ಮೀಯ ಸ್ನೇಹಿತ ಜೊತೆಗಿದ್ದಂಥ MLA ಮತ್ತು ಬಂಧು ಶಿವಮೊಗ್ಗದ ಮಾಜಿ MLA ಚಂದ್ರಶೇಖರ್ನವ್ರು ತೀರ್ಕೊಂಡಿದ್ದಾರೆ. ಅವ್ರಿಗೆ ಒಂದು 3/4 ಗಂಟೆ ಹೋಗೋಕ್ಕೆ 3/4 ಗಂಟೆ ಬರೋಕ್ಕೆ ಹಾರ ಹಾಕೊಂಡ್ಬಿಡ್ತಾರೆ. ನೀವು ಒಪ್ಪಿದರೆ ನಾನು ಹೋಗಿ ಬರ್ತೀನಿ. ಅಣ್ಣ ಎಷ್ಟೊತ್ತಿರಪ್ಪ ನೀವು ಬರೋರ್ಗು ನಾವು ಭಾಷಣ ಮಾಡ್ತಿರ್ತೇವೆ ಅಂತ ಹೇಳಿದ್ರಿಂದ ಅದಕ್ಕೂ ಸಹ ತಮ್ಮೆಲ್ಲರಿಗೂ ಸಹ ಅಭಿನಂದನೆ ಸಲ್ಲಿಸಿಬಿಟ್ರೆ ಆಗ ಬಂದೇನೆ. ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು, ನೀರಿನ ಬಗ್ಗೆ, ಕೆರೆ ನೀರು ತುಂಬಿಸ್ ಬಗ್ಗೆ ಅಷ್ಟೇ ಮಾತಾಡಬೇಕೆ, ಅಥವಾ ಈಗೇನು ಕೇಳಿದ್ರೆ ನೀವೆಲ್ಲ ಅನೇಕ ವಿಷಯಗಳಿಗೆ ಅಕ್ರಮ ಸಕ್ಕದ್ದು, ಬಗರು, ಕುಂದು, ಇನ್ನೊಂದು ನೀವೇನೇನು ವಿಷಯಗಳು ಮಾತಾಡಬೇಕು ಅಂತ ಹೇಳ್ತೀರಿ ಎಲ್ಲದನ್ನೂ ಸಹ ನಾನು ನಮ್ಮ ಇಲಾಖೆ 38 ಇಲಾಖೆ ಏನು ಬೇಕು ಅದೆಲ್ಲ ಮಾಹಿತಿ ಬೇಕಾದ ಕಡೆ ಖಂಡಿತ ಇಲ್ಲೇ ಕೊಟ್ಟು ಹೋಗ್ತೇನೆ ಅಂತಕ್ಕಂಥ ಮಾತನ್ನು ಸಹ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಮೊದಲನೇ ಪ್ರಾತಿನಿಧ್ಯ ನಿಮ್ಮದು ಕರ್ಬಸಪ್ಪ. ಈಗ ಇದು ಎಲ್ಲರೂ ಗಲಾಟೆ ಮಾಡಬೇಡ. ಈಗ ನಮ್ಮ ಸರ್ಕಾರ ಬಂದು 3 ವರ್ಷ 2 ತಿಂಗಳಾಯ್ತು. ಹಿಂದೆ ನಮ್ಮ ಸರ್ಕಾರ ಇದ್ದಾಗಲೂ ಸಹ ಕೆಲವು ಕೆರೆಗಳು ನೀರು ತುಂಬತಕ್ಕಂಥ ಯೋಜನೆಗಳು, ಮಲ್ಟಿ ವಿಲೇಜ್ ಬಹು ಕುಡಿಯುವ ಯೋಜನೆಗಳು ಸಹ ಮಂಜೂರಾಗಿದ್ದು, ಹಿಂದಿನ ಸರ್ಕಾರ ಇದ್ದಾಗಲೂ ಸಹ ಅನೇಕ ಯೋಜನೆಗಳು ಮಂಜೂರು ಆಗಿದ್ದಾವೆ. ನಮಗೆ ದೊಡ್ಡ ಇವತ್ತು ತಾವೇನು ಸೇರ್ಕೊಂಡಿದ್ದಾರೆ, ಇವತ್ತು ತಮ್ಮ ಉದ್ದೇಶಕ್ಕೆ ನನ್ನ ಉದ್ದೇಶ ಬಹಳ ಒಳ್ಳೆಯ ಉದ್ದೇಶ. ಆದರೆ ನಾನು ತಮ್ಮಲ್ಲಿ ವಿನಂತಿ ಮಾಡಿರೋದು, ನಮ್ಮ 3 ವರ್ಷ ಸರ್ಕಾರ ಬಂದಾದ್ಮೇಲೆ, ನಾನು ಶಾಸಕರಾದ್ಮೇಲೆ ಎಲ್ಲ ಇಲಾಖೆಯಲ್ಲೂ ಸಹ ಪ್ರತಿಯೊಂದು ಇಲಾಖೆಯಲ್ಲೂ ಸಹ ಏನೇನು ಕಾಮಗಾರಿ ಕುಂಠಿತ ಆಗಿದ್ದು ಅದೆಲ್ಲದ್ರ ಬಗ್ಗೆಯೂ ಸಹ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜೊತೆ ನಾನೇ ಖುದ್ದಾಗಿ ಆಯಾ ಗ್ರಾಮಕ್ಕೆ, ಆಯಾ ಜಾಗಕ್ಕೆ ಹೋಗಿ ಎಲ್ಲ ಸಮಸ್ಯೆಗಳನ್ನು ಕಣ್ಣಾರೆ ನೋಡಿ ಇಲಾಖೆಯಲ್ಲಿ ಬೆಂಗಳೂರು ಹೋಗಿ ಆ ಇಲಾಖೆಯಲ್ಲಿ ಏನೇನು ಕೆಲಸ ಆಗಬೇಕು ಅದನ್ನು ಸಾಕಷ್ಟು ಪ್ರಾಮಾಣಿಕತೆಯಿಂದ ಚೆನ್ನೇಶಾಣೆಗೂ ನಾನು ಮಾಡ್ತೇನೆ, ಮುಂದೆ ಮಾಡ್ತೇನೆ. ಈಗ ನಿಮ್ಮ ಪ್ರಶ್ನೆ ತುರ್ತಾಗಿ ಏನು ಬರುತ್ತೆ ಅನ್ನೋದು, ಎಂದೂ ಅರಿಯದಂಥ ಕಳೆದ 4 ವರ್ಷ ಹಿಂದೆ ದೇಶದ ಇತಿಹಾಸದಲ್ಲೇ ಆಗುವಷ್ಟಂತ ಮಳೆ ಬಂದು ಪ್ರಕೃತಿ ವಿಕೋಪ ಆಗಿತ್ತು, ಹೊಸ ವಿಕೋಪ. ಇವತ್ತು ಇಡೀ ದೇಶದಲ್ಲೇ 100 ವರ್ಷದಿಂದ ಆಗ್ತಾ ಇರ್ತಕ್ಕಂಥ ಬರಗಾಲ ಬಂದು ನಮ್ಮ ಕಣ್ಮುಂದೆ ನಿಂತೈತಿ. ಇವತ್ತು ಇಡೀ ರಾಷ್ಟ್ರದಲ್ಲಿ ಇವತ್ತು 23% ಅಷ್ಟೇ, ಇಡೀ ರಾಷ್ಟ್ರದಲ್ಲಿ ನಮ್ಮ ಭಾರತ ದೇಶದಲ್ಲಿ 23% ಅಷ್ಟೇ ಬಿತ್ತಲಾಗಿರೋದು. ಕರ್ನಾಟಕ ರಾಜ್ಯ 17% ಅಷ್ಟೇ. ಇದು ಇತಿಹಾಸದಲ್ಲೇ ಯಾವತ್ತೂ ಆಗಿಲ್ಲ. ಇದ್ರ ಬಗ್ಗೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸಚಿವ ಸಂಪುಟ ಎಲ್ಲ ಸದಸ್ಯರು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಮೀಟಿಂಗ್ಗಳು ಮಾಡಿದ್ದಾರೆ. ಇನ್ನು ಮಂಗಳೂರು ಡಿವಿಷನ್ ಮಾತ್ರ ಐತಿ. ಮೊನ್ನೆ ಶನಿವಾರ ದುರ್ಗದಲ್ಲಿತ್ತು. ನಮ್ಮ ಬೆಂಗಳೂರು ಡಿವಿಷನ್, ಗುಲ್ಬರ್ಗ ಡಿವಿಷನ್ ಆಗೈತಿ, ಆ ಕಡೆ ನಮ್ಮದು ಬೆಳಗಾಂ ಡಿವಿಷನ್ ಆಗೈತಿ. ಮಂಗಳೂರು ಮುಂಗಾರ ಮಾಡ್ತಾರೆ. ಅಲ್ಲಿ ಮುಖ್ಯಮಂತ್ರಿಗಳು ನನಗೆ ಸಹ ಸ್ಪಷ್ಟವಾಗಿ ಆದೇಶವನ್ನು ಕೊಟ್ಟಿದ್ದಾರೆ. ಇನ್ನು ಒಂದು, ಈಗ ಸುಮ್ಮನೆ ಎಲ್ಲರೂ ಏನು ಮಾಡ್ತಾರೆ, ನಮ್ಮೂರು ಬರಗಾಲ ಮಾಡ್ರಿ, ನಮ್ಮೂರು ಬರಗಾಲ ಮಾಡ್ರಿ, ನಮ್ಮ ತಾಲೂಕು ಬರಗಾಲ ಮಾಡ್ರಿ, ನಮ್ಮ ತಾಲೂಕು ಬರಗಾಲ ಅಲ್ಲ. ಇಡೀ ರಾಜ್ಯದ ಸಮಸ್ಯೆ, ರಾಷ್ಟ್ರ ಸಮಸ್ಯೆ. ಪ್ರಧಾನಮಂತ್ರಿಗಳು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ಲೆಟರ್ ಕಳಿಸ್ತಾರೆ. ಆಗಸ್ಟ್ 15ನೇ ತಾರೀಕಿನಿಂದ ಆಗಸ್ಟ್ 30ನೇ ತಾರೀಕಿನವರೆಗೂ ನೀವು ಸರ್ವೆ ಮಾಡಿ ಇಟ್ಕೋಬೇಕು. ಎಲ್ಲೂ ಸಹ ಈ ಬರಗಾಲ ಘೋಷಣೆ ಮಾಡಕ್ ಹೋಗ್ಬೇಡ್ರಿ. ಇದು ರಾಷ್ಟ್ರೀಯ ವಿಪತ್ತು ಪರಿಹಾರ ಸಮಸ್ಯೆ ಆಗಿದ್ದರಿಂದ ಅದಾದ ನಂತರ ಎಲ್ಲ ರಾಜ್ಯಗಳ ಮಾಹಿತಿ ತರಿಸಿಕೊಂಡು ನಾವು ರಾಷ್ಟ್ರ ಮಟ್ಟದಲ್ಲೇ ಬರಗಾಲ ಘೋಷಣೆ ಮಾಡ್ತೇವೆ ಅಂತ ಒಂದು ಕಡೆಯಿಂದ ಹೇಳಿದರೆ, ರಾಜ್ಯ ಸರ್ಕಾರನೂ ಸಹ ಬರಗಾಲ ಘೋಷಣೆ ಮಾಡ್ತಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ತಿದ್ದು, ಮಾಡಲೇಬೇಕು, ಅನಿವಾರ್ಯ ಅಂತ ಕಷ್ಟ ಪರಿಸ್ಥಿತಿ ನಮಗೆ ಬಂದು ಹೊಲಿಕೈತಿ. ಅದು ಯಾವ ರೀತಿ ಅಂತ ಮುಂದೆ ಬರುತ್ತೆ. ಈಗ ನೀವು ಕೇಳ್ತಿರತಕ್ಕಂಥದ್ದು ಕೆರೆಗಳು ನೀರು ತುಂಬಿಸ್ತಕ್ಕಂಥ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ದೀರಿ, ನಿಜ. ಈಗ ನಮ್ಮಲ್ಲಿ
4 ಪ್ರಾಜೆಕ್ಟ್ಗಳು ಕೆರೆ ತುಂಬಿಸೋದ್ರಲ್ಲಿ ಒಟ್ಟು ಒಂದು ನಮ್ದು ಹನುಮ ಸಾಗರ ಅಂತ ಒಂದು ಪ್ರಾಜೆಕ್ಟ್ ಐತಿ. ಹನುಮ ಸಾಗರ ಪ್ರಾಜೆಕ್ಟಿಂದ ಈಗ ಇಲ್ಲೊಂದು ಸ್ವಲ್ಪ ನೀವು ಮಾಹಿತಿ ಕೊಡ್ತೀರಿ, ಸ್ವಲ್ಪ ಮಾಹಿತಿ ಕೊಟ್ಟರೆ ನೀವು ಸ್ವಲ್ಪ ಗೊತ್ತಾಗುತ್ತೆ ಅಂತಕ್ಕಂಥ ಮಾತನ್ನು ಸ್ವಲ್ಪ ಬೀಳುತ್ತೆ. ನಮ್ದೇನು ಕೆರೆ ತುಂಬಿಸ ಹೋಗಿದಲ್ಲ, ಇದು 2 ಸ್ಕೀಮ್ ಐತಿ. ಒಂದು ಗೋವಿನಕೋವಿ ಏತ ನೀರಾವರಿ, ಇನ್ನೊಂದು ಹನುಮ ಸಾಗರ ಏತ ನೀರಾವರಿ. ಗೋವಿನಕೋವಿ ನೀರಾವರಿಗೆ ಆನೆ ಬರ್ತೀನಿ. ಈ ಹನುಮ ಸಾಗರ ಏತ ನೀರಾವರಿಯಲ್ಲಿ ಲಿಫ್ಟ್ 2ರಲ್ಲಿ 26 ಕೆರೆಗಳನ್ನು ತುಂಬಿಸುವಂತ ಕಾರ್ಯ ಆಗಬೇಕು. 15/9/2023ರಲ್ಲಿ ಕಳೆದ ವರ್ಷ ಪ್ರಾಯೋಗಿಕವಾಗಿ ಕೆರೆಗಳನ್ನು ತುಂಬಿಸಲಾಗುತ್ತಿದೆ. ಆದರೆ ಹೋದ ವರ್ಷ ಅಷ್ಟು ಸಮರ್ಪಕ ಆಗಲಿಲ್ಲ. ಅದಕ್ಕೆಲ್ಲ ಮಾಹಿತಿ ನಮ್ಮ ಉಮೇಶ್ ಹತ್ರ ಎಲ್ಲ ಐತಿ. ನಮಗಿಂತ ಹೆಚ್ಚು AWE SC ಚೀಫ್ ಇಂಜಿನಿಯರ್ ಸೆಕ್ರೆಟರಿಗಿರೋಷ್ಟೊತ್ತು ಮಾಹಿತಿ ಅವನ ಹತ್ರ ಐತಿ. ಆದ್ದರಿಂದ ಈಗ ನಾನು ಹನುಮ ಸಾಗರದ ಬಗ್ಗೆ ಮಾತಾಡ್ತೇನೆ. ಹನುಮ ಸಾಗರದ ಈ ವರ್ಷ ಎಲ್ಲ ಸಂಪೂರ್ಣವಾಗಿ ಎಲ್ಲ ಮೋಟ್ರು ಸ್ಟಾರ್ಟ್ ಮಾಡಿಸಿದ್ರಿ. ನೀರು ನಾವು ಚಾಲು ಮಾಡ್ಕೊಂತ ಹೋದಾಗ ಅಲ್ಲಿ 850 950 50 HP ಮೋಟ್ರುಗಳು. ಈ ಮಳೆ ಕಮ್ಮಿ ಆಗಿಂದ ಹೊಳೆಯಲ್ಲಿ ನೀರು ಕಮ್ಮಿ ಆಗಿಂದ ನಾವೊಂದು ಸ್ಟಾರ್ಟ್ ಮಾಡಕ್ ಆಗಲಿಲ್ಲ. ಸ್ವಲ್ಪ ತಡ ಆಯ್ತು. ನಮ್ಮ ಕಾನೂನು ಇರ್ತಕ್ಕಂಥದ್ದು ಜೂನ್ 15ರಿಂದ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 15ನೇ ತಾರೀಕಿನವರೆಗೂ 120 ದಿವಸಗಳ ಕಾಲ ಸತತವಾಗಿ ಮೋಟ್ರನ್ನು ಚಾಲು ಮಾಡಿ ಇಲ್ಲಿ ಬರ್ತಕ್ಕಂಥ 38 ಕೆರೆಗಳು ಸಹ ನೀರು ತುಂಬಿಸ್ತಕ್ಕಂಥ ಯೋಜನೆ ಹನುಮ ಸಾಗರ ಯೋಜನೆ. ಅದು ಹೋದ ವರ್ಷ ಸ್ಟಾರ್ಟ್ ಆಗಿತ್ತು. ಈ ವರ್ಷ ನಾವು ಸ್ಟಾರ್ಟ್ ಮಾಡಿದ್ದೇವೆ. ನೀರು ಸಹ ಬಿಡ್ತಾ ಇದ್ದಾವೆ. ಅಲ್ಲಿ ಏನು ಸಮಸ್ಯೆ ಆಗೈತಿ ಅನ್ನಕಂಡ್ರೆ ಒಂದೊಂದು ಹೇಳ್ಕೊಂತ ಹೋಗ್ಬಿಡ್ತೀವಿ. ಅಲ್ಲಿ ಏನು ಸಮಸ್ಯೆ ಆಗಿದೆ ಅನ್ನಕಂಡ್ರೆ ಎಲ್ಲ ಮೋಟ್ರು ಚಾಲು ಮಾಡಿದೆವು, ಟೆಸ್ಟ್ ಮಾಡಿದ್ವಿ. ಎಲ್ಲ ಕೆರೆಗಳು ನಾನು ನಮ್ಮ ಸಂಬಂಧಪಟ್ಟ ಇಂಜಿನಿಯರ್ಸ್ ಕರ್ಕೊಂಡು ನಮ್ಮ ಕಾರ್ಗಳು ಕೆಳಗಡೆ ಹೋಗಲ್ಲ ಕೆರೆಗಳಿಗೆ. ಅವ್ರ ಜೀಪಲ್ಲಿ 6 ಸಾರಿ ನಾವೆಲ್ಲ ಸುತ್ತಾಡಿದ್ವಿ. ರಾತ್ರಿನೂ ಹೋಗಿದ್ವಿ ಕಾಲ್ಗಾರ್ನಾಗ. ಯಾಕೆ ಹೋಗಿದ್ವಿ ಅಂತ ಅಂತ ಹೇಳ್ತೀನಿ. ಚಾಲು ಆದ್ಮೇಲೆ ಸಂಪೂರ್ಣವಾಗಿ ನಾವು ಚಾಲು ಮಾಡಿ ಫುಲ್ ನೀರನ್ನು ಪುಷ್ ಮಾಡ್ತಾ ಊರಿಂದ ನೋಡ್ಬೋದು. ಉಮೇಶ್ ಅಣ್ಣ ನೋಡಿದ್ದಾನೆ. ಚಾಲು ಮಾಡಿ ಒಂದು ದಿವಸ ಆಗಿಲ್ಲ, ಹೋಗಿ ನೀರು ಯಾಕೆ ಕೊಲೆ ಮುಟ್ಟಿಲ್ಲ ಅಂತ ನೋಡ್ಕೊಂತ ಹೋದಂದ್ರೆ ಹೆಚ್ಚುಗೋಪಣ್ಣ ನಮ್ಮ ಸ್ನೇಹಿತ ರಮೇಶ ಅದನ್ನು ಹೆಚ್ಚುಗೋಪ ಯಾರು ಹೇಳ್ತಾರೆ, ಹೆಚ್ಚು ಗೋಪಗಂಡ ಹೇಳಿ ಮೊದಲ ಫಸ್ಟ್ ಕೆರೆ ಸಿಗದೆ ನಮ್ಗೆ ಹೆಚ್ಚುಗೋಪನಲ್ಲಿ. ಹೆಚ್ಚುಗೋಪನಲ್ಲಿ ಏನು ಮೇನ್ ಪೈಪ್ ಇದೆಯಲ್ಲ, ಮೇನ್ ಪೈಪನ್ನ JCB ಹೋಗ್ತಾರೆ. ನೀನು ನೋಡ್ಕೊಂಬಂದೀಯ ಅದನ್ನು ರಿಪೇರಿ ಮಾಡೋಕ್ಕೆ ಆದ್ರೆ ನಮ್ಗೆ ಈ ಹೊನ್ನಾಳಿ ವೆಲ್ಡಿಂಗು ಪನ್ನಾಳಿ ವೆಲ್ಡಿಂಗ್ ಬರಲ್ರಿ. ಅದಕ್ಕೆ ಅವ್ರದೇ ಆದ ಟೀಮ್ ಬರಬೇಕು, ಅವ್ರದೇ ಅಂತ ಮಿಷಿನ್ ಬರಬೇಕು, ಅವ್ರದೇ ಅಂತ ಆಯಿಲ್ ಬರಬೇಕು, ಅವ್ರದೇ ಸಿಸ್ಟಮ್ ಬರಬೇಕು, ಮಾಡಬೇಕು. ಅದ್ರಲ್ಲಿ 3 ದಿವಸ ಹಿಡಿತು. 3 ದಿವಸ ಆದ್ಮೇಲೆ ಅದು ರಿಪೇರಿ ಮಾಡಿಸಿದ್ವಿ. ನೀರು ಬಿಟ್ವಿ. ಹೋಗ್ತಾ ಇದ್ದಂದ್ರೆ ಏನಾಗಿದೆ ಅಂದ್ರೆ ನಿಮ್ಮ ಏನು 38 ಕೆರೆಗಳು ನೀವೆಲ್ಲ ಹೆಂಗ್ ಯಾವ ಪರಿಸ್ಥಿತಿಗೆ ನಾನು ದೂಷಣೆ ಮಾಡ್ತಾ ಇಲ್ಲ. ನಿಮ್ಮ ಮನೋಭಾವಗಳು ಈ ರೈತರು ಹೆಂಗದ ಅನ್ಕೊಂಡ್ರೆ ದೊಡ್ಡ ತುಂಬಿಡತ್ತದು. ಮುಂದಿನ ಹೇಳಿಲ್ಲ ಮುಂದೆ ಅವನು ನಮ್ಮ ರೈತ ನಮ್ಮ ತಾಲೂಕು ರೈತ ಅಂತ ಭವನ ಇಲ್ಲ. ಏನು ಕೊಟ್ಟಿರ್ತೀವಿ ಮಗನಿರ್ತಾನೆ ಸ್ವಸ್ ಇಲ್ಲಿರ್ತಾನೆ, ಅದಿಲ್ಲ ನಂಬಿಕೆ ತುಂಬಬೇಕಪ್ಪ. ಹೊಡ್ಕೊಂಡು ತುಂಬಿಸ್ಕೊಳಕ್ಕೆ ಹೋದ್ರಿ, ಅದು ರಿಪೇರ್ ಮಾಡಿದ್ವಿ. ಅಲ್ಲಿ ವಾಲ್ಗಳಿದಾವೆ. ವಾಲ್ಗಳನ್ನು ಎಷ್ಟು ಥ್ರೆಡ್ ಅಲ್ಲಿ ಬಿಡಬೇಕು, ನೆಕ್ಸ್ಟ್ ಮದನಹಳ್ಳಿಗೆ 2 ಕೆರೆಗೆ ಎಷ್ಟು ಬಿಡಬೇಕು, ಜೀನಹಳ್ಳಿಗೆ ಎಷ್ಟು ಬಿಡಬೇಕು, ಪ್ರತಿ 2 ಕೆರೆಗೆ ಎಷ್ಟು ಬಿಡಬೇಕು, ಗುಡ್ಡೆಹಳ್ಳಿಗೆ ಎಷ್ಟು ಬೇಕು, ನರಿಗೇರಿ ಕೆರೆಗೆ ಎಷ್ಟು ಬಿಡಬೇಕು, ಈ ಪುಣ್ಯಾತ್ಮ ಕೆರೆಗೆ ಎಷ್ಟು ಬೇಕು, ಆರುಂಡಿಗೆ ಎಷ್ಟು ಬೇಕು, ಆರುಂಡಿ ಕೆಂಚಿಕೊಪ್ಪಿಗೆ ಎಷ್ಟು ಬೇಕು, ನಮ್ಮ ಸೊಟ್ಟೂರಿಗೆ ಎಷ್ಟು ಬಿಡಬೇಕು ಅಂತ ಐತಿ. ಈಗ ಎಲ್ಲ ಕಡೆಗೆ ಏನು ಮಾಡ್ತೀವಿ ಯಾಕಂದ್ರೆ ನಾವೆಷ್ಟು ತೆಗಿಟ್ಟಿದ್ದೋ ಅಷ್ಟೇ ಎಲ್ಲರೂ ತಿರುಗಿಂತೀರಿ. ಮೊನ್ನೆ ಏನು ಮಾಡಿದ್ರು, ಜೀನಳಿಗೆ ಅವರು ರಾತ್ರಿ ಫುಲ್ ತಿರುಗಿಲಕ್ಕೆ ಹೋದ್ರು. ಅವ್ರಿಗೆ ಗೊತ್ತಿಲ್ಲ, ಜಾನೆ ಆಗ್ಬಿಡುತ್ತೆ, ಟೈಪ್ ಬಸ್ಟ್ ಇರುತ್ತೆ. ಕೇಳಿಲ್ಲ ಜೀನಳಿ ಇರಬೇಕು. ನೀವು ಸಹಕಾರ ಕೊಡದೆ ಹೋದ್ರಿ ಎಲ್ಲ ಕೆರೆಗಳು ನೀರು ತುಂಬಿಸೋದು ಭಾಳ ಕಷ್ಟ ಐತಿ. ನಿಮ್ಮ ಸಹಕಾರ ಬೇಕೇ ಬೇಕು. ನನಗೇನಂತೆ ನೀವು ವಾಲ್ ಮುಟ್ಟಾಕೋಬೇಡ್ರಿ. 4 ತಿಂಗಳು ಸತತವಾಗಿ ನಡೆಸ್ತೇವೆ. 120 ದಿವಸ ಓಡಿಸ್ತೇವೆ. ಕೊನೆ ಹೊಳೆ ನೀರಿದ್ದು ಪಂಪ್ ಸೆಟ್ಟಿ ನೀರು ಸಿಗುತ್ತೆ ರೆಸ್ಟ್ ತಗೊಂಡು ಡಿಸೆಂಬರ್ ಕೊನೆಯಾಗಲಿ, ಮಾರ್ಚ್ 10 ಜನವರಿ 15 ಆಗಲಿ
ತುಂಬಿಸ್ತಕ್ಕಂಥ ಹೊರತು ಮೇಲೆ ತಾಳ್ಮೆ ಇರಬೇಕು ಅಂತಕ್ಕಂಥ ವಿನಂತಿ ಮಾಡ್ಕೊಳ್ತೀನಿ. ನೀವೇನು ಫಸ್ಟ್ ನಮ್ಮ ಕೆರೆ ತುಂಬಬೇಕು ಅಂತೀರಿ. ನೀವು ಮದುವೆ 3 ತಿಂಗಳು ಹರಬೇಕಿಲ್ಲ ಕೋಪ ಶ್ವಸನ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟು ದಯವಿಟ್ಟು ಮಾಡಬೇಡ್ರಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತೀನಿ. ನಾನು ಇನ್ನೂ ಒಂದು ಯೋಚನೆ ಮಾಡಿದ ಸರ್, ಇವತ್ತು ತಪ್ಪಿಕೊಳ್ಳ್ರಿ AW ಮಂಜು ನೀವು ಸಹಕಾರ ಕೊಡೋದಾದ್ರೆ ನಾನು ಇವತ್ತು ಬೆಳಿಗ್ಗೆ ಒಂದು ತೀರ್ಮಾನಕ್ಕೆ ಬಂದೇನೆ. ಭೀಕರ ಬರಗಾಲ ಐತಿ, ನಾನು ಈ ಕ್ಷೇತ್ರ ಶಾಸಕನಾಗಿದ್ದೀನಿ. ನಿಮಗಿಂತ ಹೆಚ್ಚು ಅಧಿಕಾರವಂತೂ ಡಿ ಸಿ ತಹಸೀಲ್ದಾರ್ಗಿಂತ ಹೆಚ್ಚು ಜವಾಬ್ದಾರಿ ನನಗೈತಿ, ನಮ್ಮ ಸರ್ಕಾರ ಐತಿ, ನಾನು ಅಧಿಕಾರದ ಜವಾಬ್ದಾರಿ ಐತಿ. ನೀವು ಸುಮ್ಮನೆ DC ಬರಲಿ ಏನು ಮಾಡ್ತಾರೆ, DC ತಹಸೀಲ್ದಾರ್ ಬರಲಿ ಏನು ಮಾಡ್ತಾರೆ, AC ಬರಲಿ ಕಾಯ ಇರ್ತೈತೆ ಕೂತ್ಕೊಂತಾನೆ. ಅದನ್ನ ಎನಿಸ್ತಕ್ಕಂಥ ಮತ್ತು ನೋಡೇ ಅದಕ್ಕೆ ಪರಿಹಾರ ಕಂಡಿರ್ತಕ್ಕಂಥ ಜವಾಬ್ದಾರಿ ಸಂಪೂರ್ಣ ನನ್ನ ಮ್ಯಾಗ ಐತಿ. ಆ ಜವಾಬ್ದಾರಿ ನಾನು ತಗೊಂತೀನಿ, ಅದಕ್ಕೆ ನಿಮ್ಮ ಸಹಕಾರ ಬೇಕು. ನಾನು ಏನು ತೀರ್ಮಾನ ಮಾಡಿದ್ವಿ ಇವತ್ತು ಬೆಳಿಗ್ಗೆ ನನ್ನ ಮಾತಾಡಿಲ್ಲ ನನಗೆ ಹತ್ರ ಎಲ್ಲರಲ್ಲಿ ರೈತರಿಗೂ ನಾನು ನಿಮ್ಮ ಪರವಾಗಿ ಹೇಳ್ತಾರೆ, ಅದು ತಪ್ಪಿಗೆ ಮಾಡಿ. ನೀವೇನು ಯಾವ ಲೆವೆಲ್ನಾಗ ಯಾವ್ಯಾವ ಊರಾಗಿ ವಾಲ್ ಬಿಡ್ತೀವಿ, ಎಷ್ಟೆಷ್ಟು ಥ್ರೆಡ್ ತಿಳಿಸ್ಬೇಕು ಅಷ್ಟೆಲ್ಲ ತೋರಿಸತಕ್ಕಂಥ ಜವಾಬ್ದಾರಿ ಅಷ್ಟೇ ನಿಮ್ಮದು. ನಾನು ನಾಳೆ ಬೆಳಿಗ್ಗೆ ನಮ್ಮ ತಾಲೂಕು ಇರ್ತಕ್ಕಂಥ ಎಲ್ಲ ಹೋಮ್ಗಾರ್ಡ್ಗಳು ಕಳಿಸ್ತೀನಿ, ಅವ್ರಿಗೆ ಸಂಭಾವನೆ ಕೊಡ್ತೀನಿ. ನನ್ನ ಸ್ವಂತ ನನ್ನ ಸಂಬಳ ಕೊಡ್ತೀನಿ. ಆ ಥ್ರೆಡ್ಗಳು ಎಷ್ಟೆಷ್ಟಿರ್ಬೇಕು ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಆ ಹೋಮ್ಗಾರ್ಡ್. ಯಾರೇ ರೈತ ಯಾವುದೇ ಊರಾಗ ನಮ್ಮ ಥ್ರೆಡ್ಗೆ ಹೆಚ್ಚು ಕಮ್ಮಿ ಮಾಡಿದಾನಂದ್ರೆ ಬೆಳಗಿಂದ ರಾತ್ರಿವರೆಗೂ ಕಾಯಿಸ್ತೇನೆ. ರಾತ್ರಿ ಅವ್ರಿಗೆ ಹೆಣ್ಣು ಮಕ್ಕಳು ಸಹ ಬರ್ತಾರೆ, ಬೆಳಿಗ್ಗೆ ಅವ್ನು ನೋಡ್ತಾನೆ. ಅವ್ನು ಕರೆಕ್ಟ್ ಇತ್ತ ಸರಿ, ಅದು ತಿಳಿಸಿದ್ರ ಅದು ಪೂರ್ತಿ ನಾವು ಬಂದ್ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಅವಾಗ ಆ ಊರವ್ರು ಬಂದು ಆಯ್ತು ಇನ್ನು ಮುಂದೆ ಆಚರಣೆ ಮಾಡುತ್ತಾ ಭರವಸೆ ಕೊಡುತ್ತೆ ನನಗೆ. ಈಗ ನಿಮ್ಗೆ ಒಪ್ಪಿಗೆ ಹೊಡಿ ಸಂಪಳೆ ಮತ್ತೆ ಅದಾದಂದ್ರೆ ಎಲ್ಲ ಕೆರೆಗೂ ನೀರು ಬರುತ್ತೆ. ಒಂದು ಹೇಳಿದ ತಕ್ಷಣ 3 ತಿಂಗಳಿಗೆ ಡೆಲಿವರಿ ಆಗಲ್ಲ, 9 ತಿಂಗಳು ಬೇಕೇ ಬೇಕು ಅಂತ ವಿನಂತಿಯನ್ನು ನಿಮ್ಮೆಲ್ಲರೂ ಮಾಡ್ತೀವಿ. ಮೊನ್ನೆ ನಾಡು ಚಾನಲ್ ಮೇಲೆ ಹೋದಂಕಂಡ್ರೆ ಇಲ್ಲ ಯಾವ ಊರಿನ ದೃಷ್ಟಿ ಮಾಡ್ತಾ ಇಲ್ಲ. ನಿನ್ನೆ ಬೆಳಿಗ್ಗೆ ದೊಡ್ಡೇರಳೆಲ್ಲ 50 ಜನ ಬಂದರು. ಯಾಕೆ ಬಂದು ಅಂತಂದ್ರೆ ನಮ್ಮ ಕೆರೆ ನೀರೇ ಬರ್ತಾ ಇಲ್ಲ, ಸುತ್ತಮುತ್ತಲು ಬಹಳ ಬೋರ್ಗಳೆಲ್ಲ ಹೋಗ್ಬಿಟ್ಟಿದ್ದಾವೆ. ಹೋದ ವರ್ಷ ಬೆಳೆಗಿಲ್ಲ, ಈ ವರ್ಷ ಬೆಳೆಯಿಲ್ಲ ಅಂತ ಮಿಲ್ಲೇ ಬೆಳಗ್ಗೆ ಒಂದು 50 ಜನ ಬಂದು ನಾನು ಮಧ್ಯಾಹ್ನ ನಾನೇ ಹೋದೆ. ಆ ಊರಿಗೆ ಫೋನ್ ಮಾಡ್ಕೊಂಡು ಹೋದಂಗೆ ನಿಜನೇ ಹೋಗೋದು. ಅಲ್ಲೇನು ಇಷ್ಟ ಹಾಕನಪ್ಪ ಅಲ್ಲಿ ಆ ಸಿಸ್ಟಮ್ಗಳು ಹೆಂಗದಾವೆ ಅನ್ನಕಂಡ್ರೆ ಹೋಗಿ ನಮ್ಮದು ಹೆಚ್ಚು ಕಡೆಯಿಂದ ಹೋಗಿದ್ದು ಸೀದಾ ಮಾದಿನಹಳ್ಳಿಗೆ ಹೋಗ್ಬೇಕು. ಮಾದಿನಹಳ್ಳಿ 2 ಕೆರೆ ಇದಾವೆ. ಕೆರೆ ಹಿಂಗೆ ಏನು ತೊಂದರೆ ಇಲ್ಲ, ಅದು ಊರ ಪಕ್ಕ ಐತಿ, ಚಿಕ್ಕದೈತಿ. ಅದೇನೋ ಬರೀ ರೈತರಿಗೆ ಬರೀ ಕುಡಿಯೋ ನೀರಿಗೂ ಅಷ್ಟು ಬ್ಯಾಸ್ಗೂ ಬರಲ್ಲ. ಯಾಕೆಂದ್ರೆ ಏಕೇಕಲ್ ನೀರಲ್ಲಿ ಬರೋದ್ರಿಂದ ಬರೀ ಹಿಂಗು ಗುಂಡಿ ಬೋರ್ವೆಲ್ಲಿಗೆ ಅನುಕೂಲ ಆಗುತ್ತೆ. ಮೇಲೊಂದು ಕೆರೆ ಐತಿ, ಅಲ್ಲಿಂದ ಅದು ದೊಡ್ಡೇರಿಗೆ ಹೋಗ್ಬೇಕು. ಅಲ್ಲಿ ಮುಂದಕ್ಕೆ ಕತ್ತಿಗೆ ಹೋದ್ವಿ. ಕತ್ತಿಗೆ 2 ಕೆರೆ ಇದಾವೆ. ಊರ ಮುಂದೆ 1 ಕೆರೆ ಐತಿ, ಅಲ್ಲಿ ದೊಡ್ಡ ಕೆರೆ ಐತಿ. ದೊಡ್ಡ ಕೆರೆ ಸಣ್ಣ ಕೆರೆಗೂ ಬಿಡ್ತೇವೆ, ದೊಡ್ಡ ಕೆರೆಗೂ ಬಿಡ್ತೇವೆ. ಅಲ್ಲೇ ಮಾಡಿದರೆ ಪೂರ್ತಿ ಊರ ಮುಂದೆ ಕೆರೆಗೆ ಚಿರಿಕೊಂಡಾರೆ ತುಂಬ ಹೋಯ್ತು. ಆ ಕೆರೆ ತುಂಬ ಹೋಯ್ತು. ಮತ್ತೆ ನಿನಗೆ ನೀರು ಬಂದು ಹೆಂಗೆ ಬರುತ್ತೆ? ನೀನು ಹೊಡೆದೀಯ. ನಿನ್ನಷ್ಟು ಪೂರ್ವ ಯಾರು ಬಂದ, ನಿನ್ನಷ್ಟು ಕಾಳಜಿ ಯಾರು ಇಲ್ಲ. ಇದಕ್ಕೇನು ಹೋಗ್ತೀವಿ ಅದು ಮುಖ್ಯದ ಜೀವನಿಗೆ ಹೋದ್ವಿ. ಜೀವನಿಗೆ ಹೋದಂಗೆ ಒಂದು ಲೆವೆಲ್ಲ ಬರ್ಸತ್ತು. ಪರವಾಗಿ ಬಿಡಪ್ಪ ಅಂದ್ಕೊಂಡು ಜೀವನಿಗೆ ಊರ ಮುಂದೆ ಕೆರೆಯಿಂದ ಮತ್ತೆ ಅಲ್ಲಿ ಹೋದ್ವಿ, ಇನ್ನೊಂದು ಕೆರೆಗೆ. ಅಲ್ಲಿ ಹೋದಂಗೆ ಅದೇ ಹಣ ಅಲ್ಲಿ ಪೂರ್ತಿ ಸಿರ್ಕೊಂಡಾನೆ. ಇವತ್ತು ನೀವು ಬೆಳಿಗ್ಗೆ ಯಾರು ಫೋನ್ ಮಾಡಿದ್ರು ನಮ್ಮದು ಜೀವನ ಊರ ಮುಂದೆ ಕೆರೆ ತುಂಬ ಹೋಗ್ತು ಅಂದರು. ಮತ್ತು ಜೀವನ ಊರ ಮುಂದೆ ಕೆರೆ ತುಂಬಿಸಲ್ಲ ಅಂತ ನಾವು ತಡ್ಕೋಬೇಕು ಒಂದು 6-15 ತಿಂಗಳು. ಮತ್ತೆ ಹೆಂಗಪ್ಪ ನೀನು ಬರುತ್ತೆ? ಅದು ನೀನೊಂದು ಒಳ್ಳೆ ಸಹಕಾರ ಮಾಡಿದ್ದು ನಮಗೆ. ಏನು ಸಹಕಾರ ಮಾಡಿಯಾ ಅಪ್ಪ? ನಂದು ಇರಲಿ ಗುಡ್ಡಿ, ನಾನು ನಡಿಗೆ ಕೆರೆದು ಒಂದೇ ಮಳೆ ಬಂದು ನನ್ನ ಕೆರೆ ತುಂಬತ್ತೆ, ಬೆಳಗುತ್ತಿದ್ದು ಮಳಿಗೆ ನಡೆಯೋದು, ಈ ಕಡೆ ಹೊಸಕಪ್ಪತ್ತು ತುಂಬಿಸು ಅಂತ ಹೇಳಿದಪ್ಪ ನೀನು ಸಲಾಂ. ಹಂಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚು ಪ್ರಸ್ತಾಪ ಮಾಡೋಗೋಲ್ಲ. ಅಲ್ಲಿಂದ ಸೀದಾ ಎಲ್ಲಿ ಹೋದ್ವಿ? ಬೆಳಗುತ್ತಿಗೆ ಹೋಗ್ತಾ ಐತಿ. ಅಲ್ಲಿ ಬರ್ತೀಗ
ಈಗ ಇದಕ್ಕೆ ನೀವು ಒಪ್ಪಿಗೆ ಕೊಟ್ಟಾದ್ಮೇಲೆ ನಾಳೆ ಮೀಟಿಂಗ್ ಮಾಡಿ ನಾಡ್ದೇ ಹಾಕ್ತಾನೆ ನಾನು 2 ಗಂಟೆ ಹೋಗೋಣ ಇಂಜಿನಿಯರ್. ಅದು ಇದೊಂದೇ ಅಲ್ಲ, ನಾ ಸುಮ್ಮನೆ ನೋಡ್ಬಿಟ್ಟು ಶಾಸಕ ಬರೀ ಕಂಪ್ಲೇಂಟ್ ಇದು ನಮ್ಮೂರ ಬಗ್ಗೆ ನಂಬರುತ್ತೆ. ಯಾವ ಊರು ಈ ಊರಿನಲ್ಲಿ ಪ್ರತಿಯೊಂದು ಊರಲ್ಲೂ ನೀವು ಸಹಕಾರ ಕೊಟ್ಟರು ಮಾತ್ರ, ತಾಳ್ಮೆ ಇದ್ದರೆ ಮಾತ್ರ ಎಲ್ಲ ಕೆರೆಗೂ ನಾವು ನೀರು ಕುಡಿಬೋದು. ಒಂದಿನ ಅಲ್ಲೆಲ್ಲ ಸಿರಿಕನ್ನಂಗಂಡು ನೀವು ಬೈಬೋದು, ನನಗೆ ಹೊಡಿಬೋದು, ಸರ್ಕಾರ ಧಿಕ್ಕಾರ ಅನ್ಬೋದು, ನಿಮ್ಮ ಉದ್ದೇಶ ಸಫಲ ಆಗಲ್ಲ. ನನಗೆ ಅಪ್ಪಣೆ ಕೊಡ್ರಿ, ಪರ್ಮಿಷನ್ ಕೊಟ್ಟಿದ್ದೀನಿ, ನಾನು ಮೀಟಿಂಗ್ ಮಾಡ್ತೀನಿ, ಇಂಜಿನ್ ಕೂತ್ಕೊಂಡು ಯಾವ್ಯಾವ ಊರಾಗ ಯಾವ್ಯಾವ ವಾಲ್ ಕಂಟ್ರೋಲ್ ಮಾಡೋಕ್ಕೆ ಎಲ್ಲೆಲ್ಲಿ ನಮ್ಮ ಹೋಮ್ ಗಾರ್ಡ್ ಬೇಕೋ ನಾವು ಬೇರೆ ಹಾಕಕ್ಕೆ ಬರಲ್ಲ, ಪೊಲೀಸ್ ಹಾಕಕ್ಕೆ ಬರಲ್ಲ, ಅದಕ್ಕೆ ನೀರುಗಟ್ಟುಗಳು ಚಾನಲ್ಗಿದ್ದಾಗ ನೀರುಗಟ್ಟುಗಳಿಲ್ಲ, ಅದನ್ನು ಒಂದು ವ್ಯವಸ್ಥೆ ಮೇಲೆ ಸಹಕಾರ ಬೇಕು ಅಂತಕ್ಕಂಥ ಮಾತು ಇದ್ರ ಬಗ್ಗೆ ಮಾತಾಡ್ತೀನಿ. ಯಾವುದು ನಮ್ದೇನು ಅಂಶಗಳು ಇದೆ ನೋಡಿ.